ನಿಯಂತ್ರಣ ತಪ್ಪಿ ಖಾಲಿ ಮರಳಿನ ಟಿಪ್ಪರ್ ಪಲ್ಟಿ, ಪ್ರಾಣಾಪಾಯದಿಂದ ಪಾರಾದ ಚಾಲಕ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೊರ ವಲಯದಲ್ಲಿದ್ದ ಶ್ರೀ ಬಸವೇಶ್ವರ ವೃತ್ತ ಹತ್ತಿರ ನಿಯಂತ್ರಣ ತಪ್ಪಿ ಖಾಲಿ ಮರಳಿನ ಟಿಪ್ಪರ್ ಪಲ್ಟಿಯಾದ ಘಟನೆ ನಡೆದಿದೆ. ಪ್ರಾಣಾಪಾಯದಿಂದ ಚಾಲಕ ಪಾರಾಗಿದ್ದಾನೆ. ಸಿರಸಂಗಿಯಿಂದ ರಾಮದುರ್ಗಕ್ಕೆ ಮರಳು ತುಂಬಿಕೊಂಡು ಬಂದು ಮರಳಿ ಸಿರಸಂಗಿಗೆ ಹೋಗುವ ಸಂದರ್ಭದಲ್ಲಿ ಈ ಭೀಕರ ಅಪಘಾತವಾಗಿದೆ. ಅಪಘಾತ ಆಗಲು ಕಾರಣ ಏನು ಗೊತ್ತಾ? ಅಪಘಾತ ಆದ ಸ್ಥಳದಲ್ಲಿ ಒಬ್ಬ ವ್ಯಕ್ತಿ ನಡು ರಸ್ತೆಯಲ್ಲಿ ಕುಡಿದ ಅಮಲಿನಲ್ಲಿ ಕುಳಿತುಕೊಂಡಿದ್ದಾನೆ. ಟಿಪ್ಪರ್ ವೇಗವಾಗಿ ಬರುವ ಸಂದರ್ಭದಲ್ಲಿ ಚಾಲಕ ಗಾಬರಿಗೊಂಡು ರಸ್ತೆಯಲ್ಲಿ ಕುಳಿತ ವ್ಯಕ್ತಿಯ ಜೀವ ಉಳಿಸುವ ಕಾರಣಕ್ಕೆ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕದಲ್ಲಿದ್ದ ಗೋವಿನ ಜೋಳದ ಹೊಲಕ್ಕೆ ಪಲ್ಟಿಯಾಗಿ ಬಿದ್ದಿದೆ. ಈ ಟಿಪ್ಪರ್ನಲ್ಲಿ 3 ಜನ ಪ್ರಯಾಣ ಮಾಡುತ್ತಿದ್ದರು ಎಂದು ಟಿಪ್ಪರ್ ಚಾಲಕ ನಮ್ಮ ಸುದ್ದಿವಾಹಿನಿಗೆ ಮಾಹಿತಿ ನೀಡಿದ್ದಾನೆ. ಖಾಲಿ ಗಾಡಿ ಬರಾಕತ್ತಿದ್ರು, ಇಲ್ಲಿ ರೋಡ್ ನಾವು ಮುಕ್ಕೊಂಡಿದ್ದಾರೆ. ಅವ್ನು ತಪ್ಸೋಕೆ ಬ್ರೇಕ್ ಕೊಡೋದು ಫೇಲ್ ಆಗಿದೆ. ಇದಾಗುತ್ತೆ. ಮುಂದೆ ಏನಾರ ಗಾಡಿ ಅದು ಬಂದಿತ್ತ? ಯಾವ ಗಾಡಿ ಇದ್ದಿಲ್ರಿ. ಅವ ಒಬ್ಬ ಮಲ್ಕೊಂಡಿದ್ರೆ ಅವ್ನು ಮಲ್ಕಕ್ಕೆ ಉಳ್ಸಾಕ ಹೋಗಿ ಹಿಂಗೆ ಹೋಗೈತ್ರಿ. ಎಲ್ಲಿಂದ ಬಂದ್ರಿ ನೀವು? ರಾಮದುರ್ಗದಿಂದ ಬಂದ್ರಿ. ಏನು ಹೇರ್ಕೊಂಡು ಹೋಗಿದ್ರಿ? ಖಾಲಿ ಗಾಡಿ ರೀ ಬರುವಾಗ. ಯಾವ ಕಡೆ ಹೊಂಟಿದ್ರಿ ಈಗ? ಸಿರಸಂಗಿ ಹೊಂಟಿದ್ರಿ. ಎಷ್ಟು ಜನ ಇದ್ರಿ? 3 ಜನ ಆಯ್ತು. ಯಾರಿಗೆ ಏನೋ ಪೆಟ್ಟಾಗೈತಿ? ಯಾರಿಗೇನು ಪೆಟ್ಟಾಗಿಲ್ಲ. ನಿಮ್ಮ ಹೆಸರು? ಚನ್ನಬಸಪ್ಪ.